ಎಲ್ರಿಗೂ ನಮಸ್ಕಾರ. ಇವತ್ತು ದಿಢೀರಾಗಿ ಏನಾದರೂ ಮಾಡಬೇಕು, ತುಂಬ ಬ್ಯುಸಿ ಇದ್ದೀನಿ ಅಂತಂದರೆ ಬೆಳಗಾಗೆದ್ದು ಈ ಒಂದು ಸೈಡ್ ಡಿಶ್ನ ನೀವು ಮಾಡ್ಕೋಬೋದು. ಅದಕ್ಕೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಕೆಂಪು ಮೆಣಸಿನ್ಕಾಯಿ, ನೀವು ಬೇಕಾದರೆ ಹಸಿದು ಕೂಡ ಹಾಕ್ಕೋಬೋದು. ಬ್ಯಾಡಗಿ ಮತ್ತು ಗುಂಟೂರನ್ನ ಹಾಕ್ಕೊಂಡು ಚೆನ್ನಾಗಿ ಗರ್ಗರಿ ಆಗೋ ತನಕ ಹುರ್ಕೊಂಡು ಒಂದು ತಟ್ಟೆಗೆ ತೆಕ್ಕೊಂಬಿಡೋಣ. ಇಲ್ಲಿ ಖಾರಕ್ಕೆ ತಕ್ಕ ಹಾಗೆ ನೀವು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಈಗ ಅದೇ ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಒಂದು ಒಗ್ಗರಣೆ ಆಗ್ತಾಯಿದೆ. ಇದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಯಾವ ತರಕಾರಿ ನಿಮಗೆ ಇಷ್ಟನೋ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಸೀಮೆ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತಿನ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯೋಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ, ಕಾಯಿ ತುರಿ, ಅದರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು, ನಾವು ಹುರ್ಕೊಂಡಿರೋ ಪದಾರ್ಥ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಈ ರೀತಿಯಾಗಿ ಆಗುತ್ತೆ. ಅಷ್ಟೊತ್ತಿಗೆ ನಮ್ಮ ತರಕಾರಿ ಕೂಡ ಬೆಂದಿರುತ್ತೆ. ಒಂದು ಸಲ ನೋಡಿಕೊಂಡು ಅದಕ್ಕೆ ಒಂಚೂರು ಅರಿಶಿನ ಹಾಕ್ಕೊಂಡು ನಾವು ರುಬ್ಬಿರೋ ಒಂದು ಪದಾರ್ಥನ ಹಾಕ್ಕೋಬೇಕು. ನೀರು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಬೆಲ್ಲ ಮತ್ತು ಉಪ್ಪನ್ನು ಹಾಕ್ಕೋಬೇಕು. ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಎಣ್ಣೆ ರಿಲೀಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಂಡಾಗ ತುಂಬಾ ರುಚಿಯಾಗಿರುವಂಥ ಒಂದು ಸೈಡ್ ಡಿಶ್ಶು ರೆಡಿ ಆಗುತ್ತೆ. ನೀವು ಕ್ಯಾಪ್ಸಿಕಮ್ ಬೇಕಾದರೂ ಬಳಸ್ಬೋದು, ಈ ಥರ ಸೀಮೆ ಬದನೆಕಾಯಿ ಬಳಸ್ಬೋದು, ನಿಮಗೆ ಯಾವ ತರಕಾರಿ ಬೇಕಾದ್ರೂ ಬಳಸ್ಬೋದು. ಒಂದು ಸಲ ಮಾಡಿ ನೋಡಿ. ನಮಸ್ಕಾರ.